ಹಾಯ್ ಹಲೋ ವೆಲ್ಕಮ್ ಟು ಶ್ರುತಿ ಸ್ಮಿತ್ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾವಿವತ್ತೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ಮತ್ತು ನನ್ನ ಮಗಳು ರೆಡಿಯಾಗಿ ಈ ಥರ ಕನ್ನಡಿ ಮುಂದೆ 2 ಫೋಟೋ ತೊಗೊಳ್ಳೋಣ, ಸೆಲ್ಫಿ ತೊಗೊಳ್ಳೋಣ ಅಂತ ನಿಂತ್ಕೊಂಡು ತಗೋತಾ ಇದ್ವಿ. ಅದೇ ಟೈಮಲ್ಲಿ ನಮ್ಮ ಮನೆಯವರು ಕೂಡ ರೆಡಿಯಾಗಿ ಬಂದು ಅವರು ಒಂದೆರಡು ಪೋಸ್ ಕೊಟ್ಟು ಆಯ್ ಮಾಡಿದ್ರು. ಹೀಗೆ ರೆಡಿಯಾಗಿ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಈ ಥರ ರೆಡಿಯಾಗಿ ಹೋಗ್ತಾ ಇದ್ವಿ. ಎಲ್ಲಿಗೆ ಅಂತ ಪೂರ್ತಿ ನೋಡಿ ಗಾಯ್ಸ್. ನನ್ನ ಮಗಳಿಗೆ ಬೈಕಲ್ಲಿ ಹೋಗೋದು ತುಂಬ ಇಷ್ಟ. ಹೋಗ್ತಾ ಇದ್ವಿ. ನನ್ನ ಮಗ ಇಲ್ಲ, ಅವನು ಅವರ ಅಜ್ಜಿ ತಾತ ಜೊತೆ ಅವರು ಊರಿಗೆ ಹೋಗಿದ್ದಾನೆ. ನಾನು ನನ್ನ ಮಗಳು ನಮ್ಮ ಮನೆಯವರು 3 ಜನನು ಹೋಗ್ತಾ ಇದ್ವಿ. ನೋಡಿ ಗಾಯ್ಸ್, ಇಲ್ಲಿ ಕಾಣಿಸ್ತಾ ಇರ್ಬೋದು ಹಸು ಮತ್ತು ಒಬ್ಬ ಹೆಂಗಸಿದ್ದಾರೆ. ಈಗ ಮೈಸೂರಲ್ಲಿ ಎಲ್ಲ ಕಡೆಯೂ ಮಕ್ಕಳು ಕಳ್ಳರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆಯೂ ವೈರಲ್ ಆಗ್ತಿದೆ. ಈ ಥರನ ನೋಡಿದ್ರೆ ಅದೇ ಡೌಟಲ್ಲಿ ನೋಡೋ ಥರ ಆಗುತ್ತೆ. ಎಲ್ಲರೂ ಒಂದೇ ಥರ ಇರಲ್ಲ, ಬಟ್ ಅವ್ರು ನೋಡಿದಾಗ ಆ ಥರ ಅನಿಸುತ್ತೆ. ನೋಡಿ ಗೈಸ್, ಈ ಥರ ಡೌನಲ್ಲಿರೋ ಪ್ಲೇಸ್ ರೋಡಲ್ಲೆಲ್ಲ ನಂಗೆ ತುಂಬ ಭಯ ಬೈಕಲ್ಲಿ ಹೋಗೋಕ್ಕೆ. ಹಾಗೆ ಹೋಗ್ತಾ ಇದ್ವಿ. ನಾವು ಫಸ್ಟ್ ಹೋಗಿದ್ದೆ ಸಂಜೂಸ್ ಸ್ಕೂಲ್ಗೆ. ನನ್ನ ಮಗನಿಗೆ ಇವಾಗ 4 ಇಯರ್ಸ್ ಆಗ್ತಾ ಬರ್ತಿದೆ. ಸ್ಕೂಲಿಗೆ ಜಾಯಿನ್ ಮಾಡಿಸೋಣ ಅಂತ ಹೋಗಿದ್ವಿ. ಸಂಜೂರ್ ಸ್ಕೂಲ್ ಪ್ಲೇ ಹೌಸ್ ಅದು. ಓನ್ಲಿ pre-KG LKG UKG ಅಷ್ಟೇ ಅಲ್ಲಿರೋದು. ಅಲ್ಲಿ ಕೇಳೋಣ ಅಂತ ಹೋಗಿದ್ವಿ. ಬಟ್ ಕೇಳಿಕೊಂಡು ನೆಕ್ಸ್ಟ್ ಸ್ಕೂಲು ನೋಟ್ರಿ ಡ್ಯಾಮ್ ಅಂತ ಅಲ್ಲೂ ಹೋಗಿದ್ವಿ. ನಮ್ಮ ಮನೆಯವರು ನಾವಿಬ್ಬರು ಹೋಗಿದ್ವಿ. ನಮ್ಮ ಪಾಪನೂ ಕರ್ಕೊಂಡು ಹೋಗಿದ್ವಿ. ಅಲ್ಲೂ ಕೇಳ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ರಿಲಯನ್ಸ್ ಮಾರ್ಕೆಟ್ಗೆ. ಸ್ವಲ್ಪ ರೇಷನ್ ತಗೊಳ್ಳೋದಿತ್ತು. ಅಲ್ಲೂ ಹೋಗ್ಬಿಟ್ಟು ಏನೇನೆಲ್ಲ ರೇಷನ್ ಬೇಕು ಅದೆಲ್ಲ ತಗೊಳ್ಳೋಣ ಅಂತ ನಾವು ಮತ್ತು ನಮ್ಮ ಮನೆಯವರು ಹೊರಟ್ವಿ. ಹಾಗೆ ಎಂಟ್ರಿನಲ್ಲಿ ಹಂಗೆ ಹೊರಟ್ವಿ ಗಾಯ್ಸ್. ನಾನು ನನ್ನ ಮಗಳನ್ನ ನೋಡ್ಕೋತಾ ಇದ್ದೆ. ಆದ್ದರಿಂದ ನನ್ನ ಮನೆಯವರೇ ಏನೇನು ಬೇಕು ಸಾಮಾನೆಲ್ಲ ನಾನು ಹೇಳ್ತಾ ಹೋದೆ, ಅವ್ರು ತಗೋತಾ ಹೋದರು. ಯಾವಾಗ್ಲೂ ಅಷ್ಟೇ ನನಗೇನು ಬೇಕು ಅಂತ ಹೇಳ್ತೀನಿ, ಅದು ಎಷ್ಟು ಏನು ಎತ್ತ ಅಂತ ನೋಡಿ ಕ್ವಾಂಟಿಟಿ ಮೇಲೆ ತಗೊಳ್ಳೋದೆ ನಮ್ಮ ಮನೆಯವರು. ಹಾಗೆ ತಗೊಂಡು ಹಾಗೆ ನನ್ನ ಮಗಳು ನೋಡಿ ಕುತ್ಕೊಂಡು ಆಟ ಆಡ್ತಿದ್ಲು. ಅವಳು ತುಂಬ ಖುಷಿಯಾಗಿದ್ಲು. ಹೊರಗಡೆ ಈ ಥರ ಕರ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ. ಅವಳು ನೋಡಿ ನಮಗೂ ಖುಷಿ ಆಯಿತು. ನಾವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಒಂದೆರಡು ಫೋಟೋಸ್ ತಗೊಂಡೆ. ನೋಡಿ ಫೋಟೋಸ್ ಹಾಕಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಡೆನಿಟಾ ಬೇಬಿ ಮುದ್ದು ಮಗಳು ನಮಗೆ ಅವಳು. ಹೀಗೆ ತಗೋತಾ ಅವಳ ಜೊತೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದೇ ಆಯಿತು. ಸಾಮಾನು ತಗೊಳ್ಳೋಕ್ಕೆ ಇನ್ನೂ ಹೋಗೇ ಇರಲಿಲ್ಲ ರೇಷನ್. ಹಾಗೆ ಬಿಸ್ಕೆಟ್ ತಗೊಳ್ಳೋಣ ಅಂತ ಬಿಸ್ಕೆಟ್ ತಗೋತಾ ಇದ್ದಾರೆ ಲೆನಿಗೆ ಮತ್ತು ಮಗ ಇಬ್ರಿಗೂ. ನಮಗೆ ಎಲ್ಲರಿಗೂ ಸಹ ಬಿಸ್ಕೆಟ್ ತಗೊಳ್ಳೋಣ ಅಂತ ಬಿಸ್ಕೆಟ್ ತಗೊತಾ ಇದ್ವಿ. ಹಾಗೆ ನನ್ನ ಮಗಳನ್ನ ಮಾತಾಡಿಸ್ತಾ ನಗಾಡಿಸ್ತಾ ಹಾಗೆ ಮೂವ್ ಆದ್ವಿ. ಲೆನಿ ಥರನೇ ತುಂಬ, ನಮ್ಮ ಪಾಪು ಥರನೇ ತುಂಬ ಮಕ್ಕಳು ಬಂದಿದ್ದರು ಅಲ್ಲಿ. ಅವ್ರನ್ನೆಲ್ಲ ನೋಡಿ ಖುಷಿ ಪಡ್ತಾ ಇದ್ಲು. ನನ್ನ ಮಗಳು ನಗಾಡಿಸ್ತಿದ್ಲು. ಅವಳಿಗೆ ತುಂಬ ಇಷ್ಟ ಆಯ್ತಾರೆ ಎಲ್ಲ ಓಡಾಡೋದು, ಹೊರಗಡೆ ಕರ್ಕೊಂಡು ಹೋಗೋದು, ಬೈಕಲ್ಲಿ ಕರ್ಕೊಂಡು ಹೋಗೋದು ತುಂಬ ಇಷ್ಟ. ಲೈಟಿಂಗ್ಸ್ ಫುಲ್ ನೋಡೋದು ತುಂಬ ಖುಷಿ ಪಡ್ತಾ ಇದ್ಲು ಅವಳು. ಅವ್ರ ಅಪ್ಪನಿಗೂ ತುಂಬ ಖುಷಿ ಆಗ್ತಾಯಿತ್ತು. ಅವ್ರ ಅಪ್ಪನೂ ನೋಡಿ ಮಾತಾಡಿಸ್ತಾಯಿದ್ರು, ಆಟ ಆಡಿಸ್ತಾಯಿದ್ರು. ಅಲ್ಲೇ ಆಟ ಆಡ್ತಾ ಹಾಗೇ ಮನೆಗೆ ಏನು ಬೇಕು ಸ್ವಲ್ಪ ಸಾಮಾನು ಬೇಕಿತ್ತು, ರೇಷನ್ಸು. ಹಾಗೆ ತಗೊತಾ ನಮ್ಮ ಮನೆಯವರು ಯಾವ ಬಿಸ್ಕೆಟ್ ಅಂತಲೇ ಮಗಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಿಸ್ಕೆಟ್ ಕೌಂಟ್ರಲ್ಲೇ ನಿಂತ್ಕೊಬಿಟ್ಟಿದ್ರು. ಆಮೇಲೆ ಮುಂದೆ ಹೋಗೋಣ ಅಂತ ಏನೇನು ಬೇಕು ತಗೊಂಡು ಬಿಸ್ಕೆಟ್ ತಗೊಂಡು ಮುಂದೆ ಹೋದ್ವಿ. ಹಾಗೆ ಹೋಗ್ತಾ ನಮ್ಮ ಮಗಳು ತುಂಬ ಗಲಾಟೆ ಮಾಡ್ತಾಯಿದ್ಲು. ಆವಾಗ ಅವ್ರ ಅಪ್ಪನ ಸ್ಪೆಕ್ಸ್ ಬೇಕು ಅಂತ ಕೇಳ್ತಾಯಿದ್ಲು. ಸರಿ ತಗೋ ಅಂತ ಕೊಟ್ಟಿವಿ, ಅವಳು ಹಾಕ್ಕೊಳ್ಳಿಲ್ಲ. ಹಾಗೆ ಮುಂದೆ ಹೋದ್ವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ರಿಲಯನ್ಸ್ ಮಾರ್ಕೆಟ್ ಬಂದು ಹಿನ್ಕಲ್ ರೋಡ್ ಬರುತ್ತೆ ನೋಡಿ, ಅಲ್ಲಿರೋದು SRS ಸಿಗುತ್ತಲ್ಲ ಅಲ್ಲಿ. ನಾನು ಮನೆಗೆ ಟೊಮೊಟೊ ಖಾಲಿಯಾಗಿತ್ತು, ಟೊಮೊಟೊ ತೊಗೊಳ್ಳೋಣ ಅಂತ ಟೊಮೊಟೊ ತೊಗೋತಾ ಇದ್ದೆ. ನಮ್ಮ ಮನೆಯವರು
ತಗೋ ಅಂತ ಹೇಳ್ತಾಯಿದ್ರು. ಪಾಪು ಕರ್ಕೊಂಡಿದ್ರು, ನಾನೇ ತಗೋತೀನಿ ಅಂತ ಹೇಳ್ಬಿಟ್ಟು ಟೊಮೊಟೊ ಎಲ್ಲ ಆರಿಸ್ಕೊತಾ ಇದ್ದೆ. ಚೆನ್ನಾಗಿತ್ತು ಫ್ರೆಶ್ಶಾಗಿ, ಸೊ ತಗೊಳ್ಳೋಣ ಅಂತ ತಗೋತಾ ಇದ್ದೆ. ಆಮೇಲೆ ಪುನಃ ನನ್ನ ಮಗಳು ಹೊಟ್ಟೆ ಹಸಿವು ಅಂತ ಹೇಳಿದ್ರು. ಸರಿ ನಾನೇ ಕರ್ಕೋತೀನಿ ಪಾಪುನ ಅಂದ್ಬಿಟ್ಟು ಅವಳಿಗೆ ಹಂಗೆ ಒಂದು ಸ್ವಲ್ಪ ಜ್ಯೂಸ್ ಕುಡಿಸಿ ನಮ್ಮ ಮನೆಯವ್ರಿಗೆ ತಗೊಳಕ್ಕೆ ಹೇಳಿದೆ. ಅವರೇ ತಗೋತಾಯಿದ್ರು. ಸೊಪ್ಪೆಲ್ಲ ತಗೊಂಡು ಹಂಗೆ ಫ್ರೆಶ್ ಆಗಿತ್ತು ಸೊಪ್ಪು, ತರಕಾರಿ ಸೊಪ್ಪು ಎಲ್ಲ ತಗೊಳಕ್ಕೆ ಅಂತ ನಮ್ಮ ಮನೆಯವ್ರು ಹೋಗ್ತಾಯಿದ್ರು. ಹಾಗೆ ಮೂವ್ ಆದ್ವಿ. ಆಮೇಲೆ ರೇಷನ್ ತಗೊಳಕ್ಕೆ ಹುಣಸೆಹಣ್ಣು ಅವೇ ತಗೋತಾಯಿದ್ದೆ ನೋಡಿ. ಆಗ ಇನ್ನೊಂದು ಸ್ವಲ್ಪ ತಗೊಳ್ಳೋಣ ಅಂತ ತಗೊಂಡು ಬೇಳೆ ತಗೊಳ್ಳಿ ಅಂತ ಹೇಳಿದ್ದೆ. ಬೇಳೆ ತಗೋತಾ ಇದ್ದಾರೆ. ಕಡಲೆ ಬೀಜ ಎಲ್ಲ ಸಾಮಾನು ಅವರೇ ಎಷ್ಟೆಷ್ಟು ಬೇಕು ಅಂತ ಹೇಳಿ ತಗೋತಾಯಿದ್ರು. ನಾನು ಮಗು ಕರ್ಕೊಂಡಿದ್ದೆ, ಮಗುನ ಹಾಗೆ ಆಟ ಆಡಿಸ್ತಾ ಅಲ್ಲೇ ಕರ್ಕೊಂಡಿದ್ದೆ. ನಮ್ಮ ಮನೆಯವರೇ ತಗೊಳ್ಳೋದು. ಏನೇನು ಬೇಕು ಅಂತ ನಾನು ಹೇಳಿದ್ರೆ ಅವರೇ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಪ್ರೈಸ್ ನೋಡಿ ಅವರೇ ತಗೊಳ್ಳೋದು. ನಾನು ಏನೇನು ಬೇಕೋ ಅಷ್ಟು ಮಾತ್ರ ಹೇಳೋದು. ಅದೇ ಗ್ಯಾಪಲ್ಲಿ ಒಂದು ಬೇಬಿ ಬಂದು ನಮ್ಮ ಪಾಪುನ ನೋಡಿ ಮಾತಾಡ್ಸೋಕ್ಕೆ ಬಂದು ಮಾತಾಡಿಸ್ತಾ ಇತ್ತು. ಕ್ಯೂಟ್ ಬಾಯ್ ನಮ್ಮ ಲೆನಿಟನ ಮಾತಾಡ್ಸೋಕ್ಕೆ ಅಂತ ಬಂದಿತ್ತು ಪಾಪ. ಹಾಗೆ ಮಾತಾಡ್ಸ್ಕೊಂಡು ಹಂಗೆ ಅವ್ರ ಡ್ಯಾಡಿ ಮಮ್ಮಿ ಹತ್ರ ಹೋಯ್ತು. ಅಷ್ಟೊಂದು ಸಾಮಾನೆಲ್ಲ ತೊಗೊಂಡ್ವಿ. ಹಾಗೆ ಅಲ್ಲಿ ಬೇಬಿ ನಮ್ಮ ಲೆನಿಟಾಗೆ ಕ್ಲಿಪ್ಸಸ್ ತಗೊಳ್ಳೋಣ ಅಂತ ನೋಡಿದೆ. ಅವಳಿಗೆ ಯಾವ ಸೈಜ್ ಸಿಗಲಿಲ್ಲ. ಆಮೇಲೆ ಇದ್ದಿದ್ದೇ ಇದೆಯಲ್ಲ, ನಮಗೆ ಪ್ಯಾಂಪರ್ಸ್ ತೊಗೋಬೇಕು ಮಗುಗೆ ಅಂತೇಳಿ ಪ್ಯಾಂಪರ್ಸ್ ಎಲ್ಲ ತಗೊಂಡೆ. ಆಮೇಲೆ ನಮ್ಮ ದೊಡ್ಡ ಮಗಗೆ ಒಂದು ಬಾಕ್ಸ್ ತೊಗೋಬೇಕಿತ್ತು, ತೊಗೊಂಡ್ವಿ. ಫೈನಲಿ ಏನೇನು ಬೇಕೆಲ್ಲ ತೊಗೊಂಡು ಬಿಲ್ ಮಾಡ್ಸೋಕ್ಕೆ ಅಂತ ಬಂದ್ವಿ. ಬಿಲ್ಲೆಲ್ಲ ಸರಿಯಾಗಿ ಮಾಡಿಸ್ಬಿಟ್ಟು ಹಾಗೆ ಬಿಲ್ ಚೆಕಪ್ ಆಯಿತು. ಹಾಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ ಗೈಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಇವಾಗಷ್ಟೇ ವ್ಲಾಗ್ಸ್, ವಿಡಿಯೋಸ್, ಶಾರ್ಟ್ಸ್ ಎಲ್ಲ ಶುರು ಮಾಡಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಯಾವ ಥರ ಮಾಡ್ಬೋದು ಅಂತ ನೀವು ಕೂಡ ತಿಳಿಸ್ಕೊಡಿ. ಓಕೆ ಗಾಯ್ಸ್, ಇದೇ ಥರ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಆಲ್.